ನಮ್ಮ ಮೋಳಿಗೆಯ ಮಾರಯ್ಯ ಯಾವ ರೀತಿ ಬದುಕನ್ನು ಬದುಕಿದರೂ ಆ ರೀತಿ ಬದುಕಬೇಕು ಅಂತ ಹೇಳ್ತಾರೆ. ಶರಣ ಪರಂಪರೆಯೊಳಗೆ ಐದಕ್ಕಿ ಲಕ್ಕಮ್ಮ ಮತ್ತು ಮೋಳಿಗೆ ಮಾರಯ್ಯ ಅಂತ ಬರ್ತಾರೆ ದಂಪತಿಗಳು. ಅವರ ಕಾಯಕ ಏನಪ್ಪ ಅಂದ್ರೆ ಅಕ್ಕಿ ಬಿದ್ದಿರ್ತಕ್ಕಂತಹ ಭತ್ತವನ್ನು ಆಯ್ದುಕೊಂಡು ಬಂದು ಅದನ್ನು ಶೇಖರಣೆ ಮಾಡಿ ಅದರಲ್ಲಿ ಬಂದಿರತಕ್ಕಂತಹ ಅಕ್ಕಿಯಿಂದ ಪ್ರಸಾದವನ್ನು ಮಾಡ್ತಕ್ಕಂತಹ ಕಾಯಕವನ್ನು ಮಾಡ್ತಿದ್ರು. ಒಂದು ದಿವಸ ಮೋಳಿಗೆ ಮಾರಯ್ಯ ದಾರಿಯೊಳಗೆ ಬಿದ್ದಿರ್ತಕ್ಕಂತಹ ಭತ್ತಗಳನ್ನು ಆಯ್ದುಕೊಂಡು ಬರಲಿಕ್ಕೆ ಹೋಗ್ತಾನೆ. ಹೋಗಿ ಬರುವ ಸಂದರ್ಭದೊಳಗೆ ದಿನನಿತ್ಯದಕ್ಕಿಂತಲೂ ಯಥೇಚ್ಛವಾಗಿ ಭತ್ತಗಳು ದಾರಿಯೊಳಗೆ ಬಿದ್ದಿದ್ದನ್ನು ಕಾಯ್ತಾನೆ. ದಾರಿಯೊಳಗೆ ಬಹಳಷ್ಟು ಬಿದ್ದಿದ್ದನ್ನು ಕಣ್ಣಿನಿಂದ ನೋಡ್ತಕ್ಕಂಥವನಾಗ್ತಾನೆ. ಅದನ್ನು ನೋಡಿ ಅವ ಅಂತಾನ, ದಿನಕ್ಕಿಂತಲೂ ಇವತ್ತು ಬಹಳಷ್ಟು ಭತ್ತ ಬಿದ್ದಿದೆಯಲ್ಲ ಅಂಥೇಳಿ ಸಂತೋಷ ಆಗ್ತದೆ ಅವಂಗೆ. ಅದೆಲ್ಲ ಬಿದ್ದಿರ್ತಕ್ಕಂತಹ ಭತ್ತನ ಆಯ್ಕೊಳ್ತಾನ. ಅದು ದಿನನಿತ್ಯ 1 ಸೇರು 2 ಸೇರು 3 ಸೇರು ಆಗ್ತಿದ್ದದ್ದು ಇವತ್ತೊಂದು ಚೀಲಗಟ್ಟಲೆ ಸಿಕ್ಬಿಟ್ಟು ಅವಂಗೆ ಬಹಳ ಖುಷಿ ಆಯಿತು, ಬಹಳ ಆನಂದ ಆಯಿತು. ಅದನ್ನೆಲ್ಲ ಆಯ್ಕೊಂಡು ಮನೆಗೆ ಬಂದ. ಮನೆಗೆ ಬರೋ ಸಂದರ್ಭದೊಳಗೆ ಹೆಂಡತಿ ಮನೆಯ ಒಳಗಿಂದ ಹೊರಗೆ ಬರ್ತಾಳ ಲಕ್ಕಮ್ಮ. ಅದಕ್ಕೆ ಐದಕ್ಕಿ ಲಕ್ಕಮ್ಮ ಅಂತ ಹೆಸರು ಬಂದದ್ದು. ಹೊರಗೆ ಬಂದು ನೋಡ್ತಾಳ, ಗಂಡ ತಲೆ ಮ್ಯಾಗ ದೊಡ್ಡ ಗಂಟು ಹೊತ್ಕೊಂಡು ಬಂದಿದ್ದ. ಆ ಗಂಟು ಹೊತ್ಕೊಂಡು ಬಂದದ್ದು ನೋಡಿ ಕೇಳ್ತಾಳೆ, ಏನಿದು ಅಂಥೇಳಿ. ಇದು ಇವತ್ತು ನಮಗೆ ದೊರೆತ ಪ್ರಸಾದ ಅಂತ ಹೇಳ್ತಾನ. ನಿನ್ನೆಲ್ಲ ಇಷ್ಟ ತಂದಿದ್ರಿ, ಮೊನ್ನೆಲ್ಲ ಇಷ್ಟ ತಂದಿದ್ರಿ, ಇವತ್ತ್ಯಾಕೆ ಇಷ್ಟ ತಂದೀರಿ ಅನ್ಲಿಕ್ಕೆ. ಇಲ್ಲ, ದಾರಿಯೊಳಗೆ ಬಹಳಷ್ಟು ಬಿದ್ದಿದ್ದು ಅದಕ್ಕೆ ಅದನ್ನೆಲ್ಲ ಆಯ್ಕೊಂಡು ಬಂದೇನಿ ಅಂದ. ದಿನ ಇರದೇ ಇರ್ತಕ್ಕಂಥ ಇವತ್ತ್ಯಾಕಿಷ್ಟು ಅಂದ. ನಾವಾಗಿದ್ರೆ ದಿನ ಎಲ್ಲ ಇನ್ನೊಂದು ಸ್ವಲ್ಪ ಹೆಚ್ಚು ಬಿದ್ದಿದ್ರು ತೊಗೊಂಬ ಅನ್ನೋಪಕ್ಕಿ ನಾವು. ದಾರಿಯಾಗ ಎಲ್ಲರೂ 1 ರೂಪಾಯಿ ಬಿದ್ದಿತ್ತಂದ್ರೆ 1 ರೂಪಾಯಿ ಯಾಕೆ ಬೀಳಿಸು, ಆದ್ರೆ ಅವ್ರು 2 ರೂಪಾಯಿ ಬೀಳಿಸ್ಬೇಕಾಗಿತ್ತಲ್ಲ ಅನ್ನೋಪಕ್ಕಿ ನಾವು. 10 ರೂಪಾಯಿ ಯಾಕೆ ಬಿದ್ದತಿ, ಒಂದು 50 ರೂಪಾಯಿ ಬಿದ್ದಿದ್ರೆ 1 ಕಿಲೋ ಸಕ್ಕರೆ ಬರ್ತಿತ್ತಲ್ಲ ಅನ್ನೋಪಕ್ಕಿ ನಾವು. ಅಂಥ ಮೇಳ ನಂಬುದು. ಅಕ್ಕಿ ಹಂಗೆ ಅನ್ಲಿಲ್ಲ. ದಿನ ಇಷ್ಟು ಬೀಳುತ್ತಿರಲಿಲ್ಲ, ಇವತ್ತ್ಯಾಕೆ ಇಷ್ಟು ಸಿಕ್ಕಾವ ನಿನಗೆ, ಇದ್ರೊಳಗೆ ಏನೋ ಬೇರೆ ಅದ. ನಾವು ಯಾರು ಶರಣರು ಕಾಯಕ ಮಾಡಿ ಜೀವನವನ್ನು ಸಾಗಿಸ್ತಿರ್ತಕ್ಕಂಥವ್ರು, ನಮ್ಮ ಕಾಯಕ ಶುದ್ಧ ಭಾವದಿಂದ ಕೂಡ್ಯದ. ನಮ್ಮ ಕಾಯಕವನ್ನು ಪರೀಕ್ಷೆ ಮಾಡಲಿಕ್ಕಿದು ಬೇರೆ ಯಾರ್ದೋ ಕುತಂತ್ರ ನಡೆದದ. ನೀವು ಬಿದ್ದ ಅಕ್ಕಿ ಎಲ್ಲ ಸಿಕ್ಕು ಅಂತೇಳಿ ಭಾಳ ಸಂತೋಷವಾಗಿ ಬಳಕೊಂಡು ತೊಗೊಂಬಂದಿರಿ, ನಿಮಗೆ ಬುದ್ಧಿದ ಇಲ್ಲ ಅನ್ಲಕ್ಕೆ ಹ್ಯಾಂಡ್ತಿ. ಅದಕ್ಕೆ ಹೇಳ್ತಾಳ, ಆಶೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೇನಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇನಯ್ಯ. ಈ ಶಕ್ತಿ ಆಶೆ ನಿಮಗೆ ಕಯ್ಯ. ಇಷ್ಟ ಅಕ್ಕಿ ಆಶೆ ನಮಗೆ ಯಾಕಂದ್ಲಾಕಿ ಗಂಡರಿಗೆ. ಆಶೆ ಎಂಬುದು ಯಾರಿಗಿರ್ತದ? ಅರಸಗಿರ್ತದ. ಅರಸನಿಗೆ ಈ ರಾಜ್ಯ ಯುದ್ಧ ಮಾಡಿ ಗೆದ್ದ ಅಂದ್ರೆ ಇನ್ನೊಂದು ರಾಜ್ಯ ಯುದ್ಧ ಮಾಡಿ ಗೆಲ್ಲಬೇಕು, ಅಲ್ಲಿರ್ತಕ್ಕಂತಹ ಸಿರಿ ಸಂಪತ್ತನ್ನು ಪಡ್ಕೊಳ್ಬೇಕು ಅಂತಕ್ಕಂತಹ ಲೋಭದ ಗುಣ ಇದ್ದವ್ರಿಗೆ ಅದು ಬಯಸ್ತದ. ಆಶೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ. ನಾವು ಶಿವಭಕ್ತರಾಗಿದ್ದೇವೆ, ಕಾಯಕ ಜೀವಿಗಳಾಗಿದ್ದೇವೆ. ನಮಗೆ ಎಷ್ಟು ದೊರೆತದಲ್ಲ
ಅಷ್ಟರ ಒಳಗೆ ನಾವು ಸಂತೃಪ್ತಿ ಪಡುವ ಭಾವವನ್ನು ಹೊಂದಿದ್ದವರಾಗಿದ್ದೇವೆ. ನಮ್ಮ ಭಾವವನ್ನು ಪರೀಕ್ಷೆ ಮಾಡಲಿಕ್ಕೆ ಇದು ಆಗ್ಯದ. ನೀವು ಏನು ಸಿಕ್ಕದಲ್ಲ ಅದನ್ನೆಲ್ಲ ಹೋಗಿ ಅಲ್ಲೇ ಚೆಲ್ಲಿ ಬರಿ ಅಂದ್ಲಕ್ಕಿ. ನಾವು ಯಾರು ಹೇಳ್ತಿದ್ವ, ಯಾರು ನೋಡಿ ಗಿಡ್ಯಾರ ಲಘು ತಗೊಂಬ ಇಲ್ಲಿ, ಯಾರ ನೋಡಿ ಗಿಡ್ಯಾರ ಲಘು ತಗೊಂಬ ಮುಚ್ಚಿಡುನು. ಮುಚ್ಚಿಟ್ಟದ್ದನ್ನು ಸ್ವತಂತ್ರವಾಗಿ ಖರ್ಚು ಮಾಡಲಿಕ್ಕೆ ಯಾವತ್ತಾದರೂ ನಿಮಗೆ ಮನಸ್ಸು ಬರ್ತದನ್ನು ಹೇಳ್ರಿ ನೋಡೋನು. ಸ್ವಂತದ್ದು ಮಾತ್ರ ಹೊರಗಡೆ ಹಾಕ್ಕೊಂಡು ತಿರುಗಾಡಲಿಕ್ಕೆ ನೀವು ಸ್ವತಂತ್ರರು. ಆದರೆ ಇನ್ನೊಂದು ತಗೊಂಡು ಬಂದದ್ದ ಹೊರಗಡೆ ಹಾಕ್ಕೊಂಡು ತಿರುಗಾಡಕ್ಕೆ ನೀವು ಯಾರೂ ಸ್ವತಂತ್ರ ಅಲ್ಲ. ಮನಸ್ಸೊಳಗೆ ಕಡಿತಿರ್ತದ. ಅದು ಒಂದು ಮೂಲ್ಯಾಗ ಹೇಳ್ತಿರ್ತದ, ನಾ ಇನ್ನೊಬ್ಬನ ಚಪ್ಪಲ್ ತುಡುಗು ಮಾಡಿಕೊಂಡು ಹಾಕ್ಕೊಂಡು ಬಂದೋನು, ಹತ್ರ ಮನೆಯಾಗಿಟ್ಟೋನು, ನಾಳೆ ಮುಂಜಾನೆ ಎದ್ದು ನೀವು ಅದ ಚಪ್ಪಲ್ ಹಾಕ್ಕೊಂಡು ರಾಜಾರೋಷವಾಗಿ ಊರಾಗ ಯಾರ ತಿರುಗಾಡ್ತೀರని ಹೇಳ್ರಿ ನೋಡೋನು. ತಿರುಗಾಡಕ್ಕೆ ಸಾಧ್ಯದೇನು? ಯಾಕೆ? ಅದು ನಿಮ್ಮದು ಅಲ್ಲ, ಅದು ಬೇರೆದೊಂದು. ಅವ ನನಗೆ ಕೇಳಿದ ಅಂದ್ರೆ ನನ್ನ ಮರ್ಯಾದೆ ಹೋಗ್ತದೆ. ಎಲ್ಲೋ ಒಂದು ಕಡೆ ಆತ್ಮದೊಳಗದ ಕೊರಿತಿರ್ತದ. ಕೇಳಿಬಿಟ್ಟ ಅಂದ್ರೆ ಅದು ಇನ್ನೊಬ್ಬನ ವಸ್ತು ಅದ, ಅದು ನಂದಲ್ಲ. ಅದನ್ನು ನಾನು ರಾಜಾರೋಷವಾಗಿ ಹಾಕ್ಕೊಂಡು ತಿರುಗಾಡಕ್ಕೆ ಸ್ವತಂತ್ರನಲ್ಲ. ಹಂಗ ಆಯ್ದಕ್ಕಿ ಲಕ್ಕಮ್ಮ ಗಂಡನಿಗೆ ಹೇಳ್ತಾಳೆ, ಇಲ್ಲಿ ನಾವು ಬದುಕುತ್ತಾ ಇರೋದು ಯಾವುದರ ಮೇಲೆ ಅಂದ್ರೆ ಭಕ್ತಿ ಮ್ಯಾಗ ಬದುಕನ್ನು ಮಾಡ್ತಾ ಇದ್ದೇವೆ. ನಮ್ಮ ಭಕ್ತಿ ಯಾವಾಗಲೂ ಶುದ್ಧ ಕಾಯಕದಿಂದ ಕೂಡಿರ್ತಕ್ಕಂಥದ. ಅದರೊಳಗೆ ಒಂದಿಷ್ಟು ತುಚಿ ಬತ್ತು ಅಂದ್ರೆ ನಾವೇನು ಇಷ್ಟು ದಿವಸ ಸಂಪಾದನೆ ಮಾಡಿರ್ತಕ್ಕಂತಹ ಭಕ್ತಿ ಅದೆಲ್ಲ ವ್ಯರ್ಥ ಆಗ್ತದ. ಅದಕ್ಕೆ ಅದನ್ನು ನೀವು ತರಬೇಡ್ರಿ, ಹೋಗಿ ಅಲ್ಲೇ ಹಾಕಿ ಬರ್ರಿ. ಈ ಶಕ್ತಿ ಆಸೆ ನಮಗೆ ಕೈಯ. ಇಷ್ಟೊಂದು ಅಕ್ಕಿ ಆಸೆ ನಮಗೆ ಬೇಡ. ಇಷ್ಟೊಂದು ಅಕ್ಕಿಯ ಆಸೆಯನ್ನು ನಾವು ಮಾಡಿಬಿಟ್ಟಿವಿ ಅಂದ್ರೆ ನಮ್ಮ ಭವಕ್ಕ ಬೀಜ ಆಗ್ತದೆ, ನಮ್ಮ ಕರ್ಮದ ಪ್ರತಿಫಲ ಆಗ್ತದೆ. ಮತ್ತು ನಾವು ಹುಟ್ಟು ಸಾವಿನ ಮಧ್ಯದಲ್ಲಿ ಸಿಕ್ಕೊಂಡು ಒದ್ದಾಡೋದಾಗ್ತದ. ಬೇಡ ಅನ್ಲಕ್ಕೆ. ಅದಕ್ಕೆ ಇಲ್ಲಿ ರಾಗದಿಂದ ಬೇರೇನು ಭವಬೀಜ ಮುಂಟೆ. ಅತಿಯಾಗಿರ್ತಕ್ಕಂತಹ ವಿಷಯಗಳ ಮೇಲಿನ ಆಶೆಗಿಂತಲೂ ಇನ್ನೊಂದು ಈ ಭವಕ್ಕ ಬೀಜ ಯಾವುದಾದ್ರೂ ಇದೆ ಅಂದ್ರೆ ಇಲ್ಲ ಅಂತ ನಿಜಗುಣರು ನಮಗೆಲ್ಲ ಹೇಳ್ಕೊಂಡು ಬರ್ತಕ್ಕಂಥವ್ರು ಆಗ್ತಾರೆ.